ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಪ್ರದೀಪ. ನಾನಿವತ್ತು ನಿಮ್ಮ ಜೊತೆ ನಾನೊಂದು ಫಿಲಮ್ ಮಾಡಿದ್ದೆ, ಇನ್ಸ್ಪೆಕ್ಟರ್ ಜ್ವಾಲಾ ಅಂತೇಳಿ. ಬಿಗ್ ಮೂವಿ ಅಲ್ಲ, ಒಂದು ಶಾರ್ಟ್ ಮೂವಿ, ಒಂದು 40 ಮಿನಿಟ್ಸ್ ಮೂವಿ. ಅದರ ಮೇಕಿಂಗ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಆದಷ್ಟು ಕರ್ನಾಟಕದ ಎಲ್ಲ ಜನತೆಗೆ ತಲುಪಿಸುವಂಥ ಕೆಲಸವನ್ನು ನನ್ನ ಜೊತೆ ಸೇರಿ ನೀವು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. 2019ರಲ್ಲಿ ಇನ್ಸ್ಪೆಕ್ಟರ್ ಜ್ವಾಲಾ ಅನ್ನುವಂಥ ಒಂದು ವೆಬ್ ಸೀರೀಸನ್ನು ಪ್ಲಾನ್ ಮಾಡಿದ್ವಿ. 2019ರಲ್ಲಿ ತುಮಕೂರು ಫಿಲಮ್ ಕ್ಲಬ್ ಜೊತೆ ಸೇರಿಬಿಟ್ಟು ಮಾಡಿ. ನಾನು ತುಮಕೂರು ಫಿಲಮ್ ಕ್ಲಬ್ ಮೆಂಬರ್ ಆಗಿದ್ದೆ. ಸೊ ಈಗಲೂ ಹೌದು. ಏನು ನಾವೆಲ್ಲ ಸೇರಿ ಈಗ ಒಂದು ಪ್ಲಾನ್ ಮಾಡಿದ್ವಿ. ಉದ್ದೇಶ ಇಷ್ಟೇ ಇತ್ತು, ಫ್ರೆಷರ್ಸ್ ಹುಡುಗರು ಯಾರಿದ್ರು, ಸೊ ಕಲಾವಿದರಿದ್ದರು, ಆ ಕಲಾವಿದರನ್ನೆಲ್ಲ ಸೇರಿಸ್ಕೊಂಡು ವೆಬ್ ಸೀರೀಸನ್ನು ಮಾಡೋದು ಅಂತಾಗಿತ್ತು. ಅದಕ್ಕೋಸ್ಕರ ಪ್ರೊಡ್ಯೂಸರನ್ನು ಹುಡುಕುವಂಥದ್ದು, ಇಂಥ ಕಾರ್ಯಗಳನ್ನೆಲ್ಲ ನಾವಲ್ಲಿ ಮಾಡ್ತಾಯಿದ್ವಿ 2019ರಲ್ಲಿ. ಸೊ ಅದಕ್ಕೆ ಆಡಿಷನ್ ಎಲ್ಲ ಮಾಡಿದ್ವಿ. ಯಾರು ಫ್ರೆಷರ್ಸನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡ್ತಿದ್ವಿ. ಯಾಕಂತಂದರೆ ತುಮಕೂರು ಫಿಲಮ್ ಕ್ಲಬ್ ಉದ್ದೇಶ ಏನಿತ್ತು ಅಂತಂದರೆ, ಹೊಸ ಕಲಾವಿದರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡಬೇಕು, ಸೊ ಅವರನ್ನು ಬೆಳೆಸಬೇಕು ಅನ್ನೋದಾಗಿತ್ತು ಉದ್ದೇಶಗಳಲ್ಲೊಂದು. ಸೊ ಈ ಉದ್ದೇಶದಲ್ಲಿ ನಾವು ಅವತ್ತು ಇನ್ಸ್ಪೆಕ್ಟರ್ ಜ್ವಾಲಾ ಅನ್ನುವಂತಹ ಒಂದು ವೆಬ್ ಸೀರೀಸನ್ನು ಪ್ಲಾನ್ ಮಾಡಿದೆ. ಅದರಲ್ಲೊಂದು 10 ಸೀರೀಸ್ ಅಂತ ಕಾನ್ಸೆಪ್ಟ್ ತಗೊಂಡು ಮಾಡಿದ್ವಿ. ಆದರೆ ಅದು ಆ ಟೈಮ್ನಲ್ಲಿ ಅದು ವರ್ಕೌಟ್ ಆಗಲಿಲ್ಲ. ಸೊ ಅದೇ ಮತ್ತೇನು ಆರ್ಟಿಸ್ಟ್ಗಳನ್ನು ಸೇರಿಸಿದ್ವಲ್ಲ, ಸೊ ಅವರಿಗೂ ಲಾಸ್ ಆಗಬಾರ್ದು, ಸೊ ಅವ್ರು ಬಂದಿದ್ದರು, ಅವರಿಗೂ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸಣ್ಣ ಒಂದು ಕಾನ್ಸೆಪ್ಟನ್ನು ತಗೊಂಡು ಅವರಿಗೆಲ್ಲ ಪ್ರಾಕ್ಟೀಸ್ ಕೊಟ್ಟು, ಸೊ ಅವರು ಯಾರಿಗೂ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಸೊ ಆ ಮೂವಿ ಮಾಡ್ತಿರೋ ಟೈಮಲ್ಲಿ ಯಾರಿಗೂ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಸೊ ಎಕ್ಸ್ಪೀರಿಯೆನ್ಸ್ ಇಲ್ದಿದ್ರೂ ಅವರನ್ನೆಲ್ಲ ಮತ್ತೆ ವರ್ಕ್ಶಾಪ್ ಐಡಿಯಾಸ್ ಎಲ್ಲ ಕೊಟ್ಟು, ಡೈಲಾಗ್ ಎಲ್ಲ ಕಲಿಸಿ ನಮ್ಮದೇ ಆಗಿರೋ ಶೈಲಿಯಲ್ಲಿ ಆ ಸಿನಿಮಾದಲ್ಲಿ ವರ್ಕ್ ಮಾಡೋ ಥರ ಮಾಡಿದ್ವಿ. ಸೊ ಅದರದ್ದೊಂದು ಸಣ್ಣ ಒಂದು ಮೇಕಿಂಗ್ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಫೋನ್ ರಿಂಗ್ ಆಗ್ತಿದೆ, ನೀವು ಫೋನ್ ಕಡೆ ನೋಡ್ತಿದ್ದೀರಾ? ಓಕೆ, ಫೋನ್ ಕೈಗೆ ತಗೊಳ್ಳಿ, ನೋಡ್ಕೊ ಸ್ಕ್ರೀನಲ್ಲಿ. ಓಕೆ, ರಿಸೀವ್ ಮಾಡು. ಓಕೆ, ಕಿವಿ ಹಾಂ. ಓಕೆ, ತಿಂತಾಯಿರಿ, ತಿಂಡಿ ತಿಂತಾಯಿರಿ, ತಿಂಡಿ ತಿಂತೀರಿ. ತಲೆ ಬಗ್ಸ್ಬೇಡ, ಕಟ್ ಮಾಡಿ, ತಲೆ ಬಗ್ಸ್ಬೇಡ, ತಲೆಗೆ ಲಿಪ್ಪಿಗೆ ಬರಲಿ. ಓಕೆ, ಸ್ಪೂನ್ ಮೇಲೆ ಬರಲಿ, ನೀವು ಸ್ಪೂನ್ ಮೇಲೆ ಬರಲಿ, ಈ ಕೈ ಹತ್ರ ಇರಿ. ರೆಡಿ? ಸಾಂಬಾರು ಹಾಕೊಳ್ಳಿ, ಸಾಂಬಾರು ಹಾಕೊಳ್ಳಿ. ರೆಡಿ? ಆಕ್ಷನ್. ಕಟ್. ಆಕ್ಷನ್. ಆಕ್ಷನ್. ತಿಂಡಿ ತಿಂತಾರಿ, ತಿಂಡಿ ತಿಂತಾರಿ. ಯತೀಶ, ಟೇಬಲ್ ನೋಡ್ಕೊಂಡು ತಿಂಡಿ ತಿನ್ನೋ, ನೀರು ಬಗ್ಸ್ಕೋ. ಓಕೆ, ಕಟ್ ಇಟ್. ನೀವು ತಿಂಡಿ ತಿನ್ನಲೇ ಇಲ್ಲ. ಆ್ಯಕ್ಷನ್. ಯತೀಶ, ಹಾಂ, ಎದ್ದಿತ್ಕೋ, ಚೇರ್ ಬ್ಯಾಕ್ ಇಡು. ಓಕೆ, ಎರಡು ತಲೆ ಮೇಲೆ ಇಡು. ಓಕೆ, ಒಂದು ಸೆಲೆಕ್ಟ್ ಹೊಡಿ. ರೆಡಿ? ಹಾಂ. ನೂತನ್ ಬರೋದೇ ಕೇಳ. ನೂತನ್, ಟೈಮ್ ಔಟ್ ಆಗೋಕ್ಕೆ. ನಾನು ಅಡ್ಡ ಬೆಟ್ಟದ ಹೋಗ್ತೇನೆ. ಇರೋ ಹೋಗ್ಲಿ. ಬಾ ನೀನು ಬಾ ಹೋಗ್ಲಿ ಅವ್ರ ಪಾಡಿಗೆ ಹೋಗಿ.
ಹಲೋ, ಇನ್ಸ್ಪೆಕ್ಟರ್ ಜ್ವಾಲಾ ಸ್ಪೀಕಿಂಗ್. ಹಲೋ ಮೇಡಮ್, ನಾನು ನವ್ಯ ಅಂತ. ಹಾ, ಹೇಳಿ, ಏನು ವಿಷಯ? MLA ರವೀಂದ್ರ ಅವರು ಇದ್ದಾರಲ್ಲ, ಅವ್ರ ತಮ್ಮನ ಮಗಳು. ನಾನು ನಿಮ್ಮ ಜೊತೆ ನೇರವಾಗಿ ಮಾತಾಡಬೇಕಿತ್ತು. ದಯವಿಟ್ಟು ಇಲ್ಲ ಅಂಬೇಡಿ ಪ್ಲೀಸ್. ಸರಿ, ಸ್ಟೇಷನಿಗೆ ಬಂದ್ಬಿಡಿ. ನಾ ಇನ್ನೊಂದು 10 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ. ನಾನು ಸ್ಟೇಷನ್ಗೆ ಬರೋ ಸ್ಥಿತಿಲಿಲ್ಲ. ಅಲ್ಲಿಗೆ ಬರೋದಕ್ಕೆ ಭಯ ಆಗುತ್ತೆ ಮೇಡಮ್. ಹೊರಗಡೆ ಏನಾದರೂ ಸಿಗ್ಬೋದಾ? ಸರಿ, ಈಗ ಎಲ್ಲಿದೀಯಾ? ನಾನು ಅಲ್ಲಿಗೆ ಬರ್ತೀನಿ. ನಾನು ಇಲ್ಲೇ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಇದ್ದೀನಿ. ಆಮೇಲೆ ತಮ್ಮನ ಮಗಳು ನವ್ಯ ಏನೋ ಪರ್ಸ್ನಲ್ ಆಗಿ ಮಾತಾಡ್ಬೇಕಂತೆ. ಶೆಟ್ಟಿಹಳ್ಳಿ ದೇವಸ್ಥಾನದ ಹತ್ರ ಇದ್ದಾರೆ. ಅವ್ರನ್ನ ನೋಡಿ ಸ್ಟೇಷನ್ಗೆ ಹೋಗೋಣ. ಕೆಲಸ ಮಾಡಿ, ತಿಂಡಿ ತಿಂದು ಸ್ಟೇಷನ್ಗೆ ಹೊರಡಿ. 1 ಅವರ್ ಬಿಟ್ಟು ನಾವಿಬ್ರು ಬರ್ತೀವಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಫ್ರೆಂಡ್ಸ್, ನಾವು ಈ ಇನ್ಸ್ಪೆಕ್ಟರ್ ಜ್ವಾಲಾ ಫಿಲಮನ್ನು ಮಾಡಿದ್ದು ಕೆನಾನ್ 200D ಕ್ಯಾಮ್ರಾದಲ್ಲಿ. ಕೆನಾನ್ 200D ಕ್ಯಾಮ್ರಾದಲ್ಲಿ ಒಂದು ಫ್ರೇಮ್ ಲೆನ್ಸನ್ನು ಜಾಸ್ತಿ ಯೂಸ್ ಮಾಡಿಕೊಂಡು ಮಾಡಿರೋ ಫಿಲಮ್ ಇದು. ಕೆಲವೊಂದು ಸಣ್ಣ ಪುಟ್ಟ ಶಾರ್ಟ್ಸ್ ಆದ್ರೂ ಅದನ್ನು ತೆಗೆಯೋದಕ್ಕೆ ಮಿನಿಮಮ್ ಅಂದ್ರೂ ಒಂದು 10ರಿಂದ 20 ಟೇಕ್ ತಗೊಳ್ಳುವಂಥ ಅವಸ್ಥೆ ಇತ್ತು ನನಗೆ ಆ ಟೈಮಲ್ಲಿ. ಯಾಕಂದರೆ ಎಲ್ಲರೂ ಫ್ರೆಷರ್ಸ್ ಇದ್ದರು. ಮನಸ್ಸಲ್ಲಿರುವಂಥ ರೀತಿಯಲ್ಲೇ ಆ ಒಂದು ಫೈನಲ್ ಆಗಿರುವಂಥ ಒಂದು ಔಟ್ಪುಟ್ ಬರಬೇಕಿತ್ತು. ಆದರೂ ಬರ್ತಿರಲಿಲ್ಲ. ಸೊ ಆದಷ್ಟು ಅದೇ ಆ ಲೆವೆಲ್ಲಾಗಿ ಅದನ್ನು ಇಳಿಸುವಂಥ ಕೆಲಸವನ್ನು ಮಾಡಿದ್ವಿ. ಫಿಲಮನ್ನು 2019ರಲ್ಲಿ ಮಾಡಿರೋ ಫಿಲಮನ್ನು 2020ಕ್ಕೆ ಅದನ್ನು ರಿಲೀಸ್ ಮಾಡಿದ್ವಿ. ಸೊ ಅದರ ಮಧ್ಯದಲ್ಲಿ ಕೊರೋನಾ ಎಲ್ಲ ಬಂದು ಡಬ್ಬಿಂಗ್ ಮಾಡೋಕ್ಕಾಗದೆ. ಸೊ ನಾವು ತುಂಬ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಹೇಳ್ತೀನಿ, ಯಾವ ರೀತಿ ಡಬ್ ಮಾಡಿದ್ದು, ಯಾವ ರೀತಿ ಅದನ್ನು ಮೇಕಿಂಗ್ ಮಾಡಿದ್ದು, ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಈ ಸಲ ನಾನು ಮತ್ತೊಂದು ವೆಬ್ ಸೀರೀಸನ್ನು ಮಾಡೋದಕ್ಕಂತ ಹೊರಟಿದ್ದೀನಿ. ಈ ವೆಬ್ ಸೀರೀಸ್ ಹೆಸರು ಬಂದುಬಿಟ್ಟು 420 ಗರ್ಲ್ಸ್ ಅಂತೇಳಿ. 420 ಗರ್ಲ್ಸ್ ವೆಬ್ ಸೀರೀಸ್ ಈಗಾಗಲೇ ಆಡಿಷನ್ ಎಲ್ಲ ಶುರು ಮಾಡ್ಕೊಂಡಿದ್ದೀವಿ. ಸೊ ಇದು ಸಹ ಫ್ರೆಷರ್ಸಿಗೆ ಮಾತ್ರ ಸೀಮಿತವಾಗಿರುವಂತಹ ಒಂದು ವೆಬ್ ಸೀರೀಸ್. ಇದು ಯೂಟ್ಯೂಬ್ನಲ್ಲಿ ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಬಟನ್ ಒತ್ತಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.